ತುಮಕೂರು ಕಲ್ಪತರು ನಾಡಿನಲ್ಲಿ ಮೈತ್ರಿ ಪಾಳ್ಯಕ್ಕೆ ಒಂದು ಸ್ವಲ್ಪ ಚಾಲೆಂಜ್ ಎದುರಾಗಿದೆ. ಏನದು ಚಾಲೆಂಜ್? ತುಮಕೂರಿನಲ್ಲಿ ಜೆಡಿಎಸ್ ಬಿಜೆಪಿ ದೋಸ್ತಿಗೆ ಸಮಸ್ಯೆ ಎದುರಾಗಿದೆ, ವಿಘ್ನ ಎದುರಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡಿರಬಹುದು, ಆದರೆ ಸ್ಥಳೀಯವಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ನಾಯಕರಲ್ಲಿ ಅಸಮಾಧಾನ ಹೆಚ್ಚಾಗ್ತಾನೆ ಇದೆ. ಮೈತ್ರಿಗೆ ಕಳೆದ ಬಾರಿಯ ದೇವೇಗೌಡರ ಸೋಲೆ ಎಲ್ಲೋ ಒಂದು ಕಡೆ ಮುಳ್ಳಾಯ್ತಾ? ಆ ಸೋಲಿನ ನೋವು ಜೆಡಿಎಸ್ ಸ್ಥಳೀಯ ನಾಯಕರನ್ನ ಇನ್ನೂ ಕೂಡ ಬಾಧಿಸ್ತಾ ಇದೆ. ಮೈತ್ರಿಯನ್ನು ವಿರೋಧಿಸಿ ಈಗಾಗಲೇ ಮಾಜಿ ಶಾಸಕ ಗೌರಿಶಂಕರ್ ಪಕ್ಷ ತೊರೆದಿದ್ದಾರೆ. ಇದೀಗ ಚಿಕ್ಕನಾಯಕನಹಳ್ಳಿ ಶಾಸಕರಿಂದ ಕೂಡ ಒಡಕಿನ ಮಾತು ಕೇಳಿ ಬರ್ತಾ ಇದೆ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದೆ. ಖಂಡಿತ ಇರ್ತೀನಿ. ನಮ್ಮ ಪಕ್ಷ ನಾನು ನಿಲ್ಲು ಅಂದರೆ ನಿಲ್ತೀನಿ, ನಿಲ್ಲಬೇಡ ಅಂದರೆ ನಿಲ್ಲಲ್ಲ. ಅದು ನಾವು ಒಂದು ಸಿದ್ಧಾಂತ ಇಟ್ಕೊಂಡಿದ್ದೀವಿ ಸರ್. ಅದು ನಮ್ಮ ಜನತಾದಳದಲ್ಲಿ ಏನು ವರಿಷ್ಠ ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್. ದೇವೇಗೌಡರು ಈ ಕಾಲದಲ್ಲಿ ಆಗಲ್ಲ, ಬೇರೆಯವ್ರು ಯಾರು ಬಂದರೂ ಕೂಡ ಎಲ್ಲ ಒಂದು ಸಭೆ ಮಾಡಿ ಕೇಳ್ತೇವೆ. ಕೇಳಿ ಅವ್ರ ಕುಟುಂಬದವ್ರು ಬಂದರೂ ಕೂಡ ವೆಲ್ ಆ್ಯಂಡ್ ಗುಡ್. ಜೊತೆಗೆ ಈಗ ಹೊಂದಾಣಿಕೆ ಆಗಿರೋದ್ರಿಂದ ಎರಡೂ ಪಕ್ಷದ ತೀರ್ಮಾನಗಳಾಗಬೇಕಾಗ್ತದೆ. ಮೋಸ್ಟ್ಲಿ ಇನ್ನೊಂದು ವಾರ 15 ದಿವಸದಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತದೆ. ಯಾಕೆಂದರೆ ನೆಕ್ಸ್ಟ್ ಮುಂದಿನ ತಿಂಗಳು ನೀತಿ ಸಮಿತಿ ಬರೋದ್ರಿಂದ ಎಲ್ಲರೂ ಕೂಡ ಗರಿಗೆದ್ರಿ ಕೆಲಸ ಮಾಡಲೇಬೇಕಾಗ್ತದೆ. ಎಲ್ಲ ಪಕ್ಷದವರು ಖಂಡಿತ ಮಾಡ್ತಾರೆ. ಖಂಡಿತ ಆಗುತ್ತೆ. ಆಗಿರ್ತಕ್ಕಂಥ ಒಂದು ನೋವು ಇನ್ನೂ ಕೂಡ ನಾವು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಂಥ ಮುತ್ಸ ದಿನ ರಾಷ್ಟ್ರ ಕಂಡಂಥವ್ರನ್ನ ನಾವು ಇಲ್ಲಿ ಸೋಲ್ಸಿ ಕಳಿಸ್ವಲ್ಲ ಅಂತ ನೋವು ನಮ್ಮ ಪಕ್ಷದವ್ರಿಗೆ ಎಲ್ಲರಿಗೂ ಕೂಡ ಇದೆ. ಅದನ್ನು ಸರಿದೂಗಿಸ್ದು ಯಾರು ಅಂತಲ್ಲ, ಅದು ಬಿ ಜೆ ಪಿಯವರು ಮತ್ತೊಬ್ಬರು ಬಿ ಜೆ ಪಿಯವರು ಅಂತಲ್ಲ, ಬಿ ಜೆ ಪಿ ಅಲ್ಲ, ಪಾರ್ಟಿ ಚುನಾವಣೆಯಲ್ಲಿ ಪಕ್ಷಗಳು ನಿಂತಿರ್ತದೆ. ಯಾರು ಒಳಗೆ ಎಲ್ಲಿ ಮೋಸ ಆಗಿದೆ ಅಂತಕ್ಕಂಥದ್ದು ಅರ್ಥ ಅವೆಲ್ಲ ಸರಿಪಡಿಸ್ಕೊಂಡು ಮುಂದೆ ನಮ್ಮ ಅಭ್ಯರ್ಥಿ ಯಾರಾಗ್ತಾರೋ ಅವ್ರಿಗೆ ಗೆಲ್ಲಿಸೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಆಗ್ತೀವಿ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದೆ. ಖಂಡಿತ ಇರ್ತೀನಿ. ನಮ್ಮ ಪಕ್ಷನ BSc ಅರಣ್ಯಶಾಸ್ತ್ರ ಪದವೀಧರರಿಗೆ 100ರಷ್ಟು ಮೀಸಲಾತಿ ಕೊಡಬೇಕು ಅಂತ ಆಗ್ರಹಿಸಿ ರೈತರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರ ಪ್ರತಿಭಟನೆಗೆ ಸರ್ಕಾರ ಹೇಳೋದೇನು, ಪ್ರತಿಭಟನೆ ಮಾಡ್ತಾ ಇರುವಂತಹ ನಿಲುವೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಕೊಡಗಿನ ಅರಣ್ಯ ಕಾಲೇಜಿನ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳುವಂಥದ್ದು DRF, DF ಮತ್ತು ASF ಹುದ್ದೆಗಳಿಗೆ 100% ಮೀಸಲಾತಿ ನಮಗೆ ಬೇಕು ಅಂತ ಹೇಳಿ ಬೇಡಿಕೆ ನಿಟ್ಟಿ ಹೋರಾಟ ಮಾಡ್ತಿರುವಂಥದ್ದು. ಪೊನ್ನಂಪೇಟೆಯಲ್ಲಿರುವಂಥ ಅರಣ್ಯ ಕಾಲೇಜಿನ ವಿದ್ಯಾರ್ಥಿಗಳು ಇವರು ಕಳೆದ 7 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ತರಗತಿ ಬಹಿಷ್ಕಾರ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಈಗ 8ನೇ ದಿವಸ. ಇವತ್ತು ಇವರು ಮಡಿಕೇರಿಗೆ ಬಂದು ಮಡಿಕೇರಿಯ ಖಾಸಗಿ ಬಸ್ ನಿಲ್ದಾಣ ಇದೆ, ಅಲ್ಲಿಂದ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವಂಥದ್ದು. ಅಂದರೆ ಇದುವರೆಗೂ ಕಳೆದ 1 ವಾರದಲ್ಲಿ ಯಾವುದೇ ಅಧಿಕಾರಿಗಳೇ ಆಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದನೆ ಕೊಟ್ಟಿಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ನಮಗೆ ಯಾವುದೇ ಭರವಸೆ ಸಿಗದಿದ್ದರೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ಸರ್ಕಾರ ನಮ್ಮನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು, ನಮಗೆ 100% ಮೀಸಲಾತಿ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಂಪ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.